ನಂಗೆ ತುಂಬಾ ಬೇಜಾರಾಗ್ತಿದೆ, ತುಂಬಾ ಕನ್ಫ್ಯೂಸ್ ಆಗ್ತಿದೆ ಕಣ್ರೆ. ಹೌದು, ನಂಗೂ ತುಂಬಾ ಟೆನ್ಷನ್ ಆಗ್ತಿದೆ ಕಣ್ರೆ. ಯಾಕ್ರೆ ನಿಮ್ಗೆ ಏನಾಯ್ತು? 10th ಮುಗಿತಲ್ವಾ, ಅದಕ್ಕೆ ಟೆನ್ಷನ್. ಅರೆ ಎಕ್ಸಾಮ್ ಎಲ್ಲ ಮುಗ್ದ್ರೆ ಖುಷಿಯಿಂದ ಇರ್ಬೇಕಪ್ಪ, ಟೆನ್ಷನ್ ಎಲ್ಲ ಯಾಕೆ ಮಾಡ್ಕೋಬೇಕು? ಅದಲ್ವೇ ಪ್ರಾಬ್ಲಮ್, ಯಾವ ಕಾಲೇಜ್ ಹೋಗೋದು ಅನ್ನೋದೇ ಪ್ರಾಬ್ಲಮ್ ಆಗಿದೆ. ನೀವು ಬಿಡ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಇದೀರಾ, ನಿಮ್ಗೆ ಬೇಕಾದ ಕಾಲೇಜ್ಗೆ ಹಾಕ್ತಾರೆ. ಒಳ್ಳೆ ನೀಟ್ ಜೆಇ ಕೋಚಿಂಗ್ ಇರೋ ಒಳ್ಳೆ ಕಾಲೇಜ್ಗೆ ಹಾಕ್ತಾರೆ, ಸಾಕು. ಹಂಗಲ್ವೇ, ಸುಮ್ನೆ ಬೇರೆ ಕಡೆ ಹೋದ್ರೆ ದುಡ್ಡು ತಗೋತಾರಷ್ಟೇ, ಬಟ್ ವರ್ತ್ ಏನು ಇರಲ್ಲ. ಆದ್ರೂ ನನ್ಗೂ ಇದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಉಂಟು. ಈಸಿ ಇತ್ತಲ್ಲ ಪೇಪರ್? ಈಸಿ ಇತ್ತು. ನಂಗೆ 27 ಮತ್ತು 30 ಒಂದೊಂದು ಡೌಟ್ ಇತ್ತೆ, ಸರ್ ಹತ್ರ ಕೇಳ್ಬೇಕಿತ್ತೆ. ಕೇಳ್ದೆ, ಅಂದ್ರೆ ಕ್ಲಿಯರ್ ಮಾಡ್ಕೊಟ್ರು. ಮತ್ತೊಂದು ಕೇಳು, ನಿಂಗೆ ಏನೋ ಹೇಳ್ಬೇಕಂತಿದೆ. ಅದು ನಿಂಗೆ ಯಾವಾಗ್ಲೂ ತಲೆ ತಿರ್ತಿತ್ತಲ್ಲ, ಯಾಕೆ ಅಂತ ನಂಗೆ ಗೊತ್ತಾಯ್ತು. ನಿನ್ನೆ ಮಾತ್ರ ಮ್ಯಾಮ್ ಟೀಚ್ ಮಾಡ್ತಿದ್ರು, ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಅನಿಮೆ ಆಗುತ್ತೆ. ಸೊ ನಿನ್ಗಿರಲ್ಲ ಅದೇ, ಅದಕ್ಕೆ ನಿಂಗೆ ತಲೆ ತಿರ್ತಾ ಇರುತ್ತೆ ಅವಾಗ. ನಿಂದು ನೀಟ್ ಪ್ರಿಪ್ರೇಷನ್ ಹೆಂಗ್ ನಡೀತುಂಟೆ? ನೀಟ್ ಅಂದ್ರೆ ಮ್ಯಾಮ್ ಎಲ್ಲ ಅಂದ್ರೆ ಹೆಲ್ಪ್ ಮಾಡ್ತಾರೆ ತುಂಬಾ, ಅದಕ್ಕೆ ಮ್ಯಾಮ್ ಹೆಲ್ಪ್ ಮಾಡೋಕೋಸ್ಕರ ಓಕೆ ನೀಟ್ ಪ್ರಿಪ್ರೇಷನ್ ಒಳ್ಳೆ ನಡೀತಿದೆ. ನೀಟ್ ಆಸ್ಪಿರೆಂಟಾ? ಹೌದು, ಯಾಕೆ ಏನಾಯ್ತು? ನಾವು ಜಸ್ಟ್ 10th ಮುಗಿಸಿದ್ವಿ ಅಕ್ಕ, ಏನ್ ಮತ್ತೆ ಯಾವ ಕಾಲೇಜ್ ಹೋಗೋದು ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂತ ಇದ್ದೀರಾ? ಅಕ್ಕ ನನ್ಗೆ ಜೆಇ ಮತ್ತು ಸಿಇಟಿ ಕ್ರ್ಯಾಕ್ ಮಾಡ್ಬೇಕು. ನಂಗಂತೂ ತುಂಬಾ ಸೀರಿಯಸ್ ಆಗಿ ನೀಟ್ ಬರಬೇಕಂತ ಆಸೆ ಇದೆ. ನನ್ನ ಫ್ಯಾಮಿಲಿ ನಾನೇ ಫಸ್ಟ್ ಡಾಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇದೆ, ಬಟ್ ಒಳ್ಳೆ ಕಾಲೇಜೇ ಸಿಕ್ತಿಲ್ಲ. ಅದಕ್ಕೆ ಟೆನ್ಷನ್. ನಮ್ಮ ಕಾಲೇಜಲ್ಲೇ ಅಷ್ಟೆಲ್ಲ ಫೆಸಿಲಿಟೀಸ್ ಇದೆಯಲ್ಲ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇದ್ದಾರೆ. ಆಮೇಲೆ ಆಫ್ಟರ್ ದ ಕಾಲೇಜ್ ಡೌಟ್ ಸೆಷನ್ ಕೂಡ ಉಂಟು. ನಿಮ್ ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರ್ ಅಫೋರ್ಡೇಬಲ್ ಉಂಟಾ? ಹೌದು, ನೀವೀಗ ಹೊರಗಡೆ ಹೋಗಿ 1 ಇಯರ್ ಎಷ್ಟು ಪೇ ಮಾಡ್ತೀರಲ್ಲ, ಆದ್ರೆ ನಮ್ಮ ಕಾಲೇಜಲ್ಲಿ 2 ಇಯರ್ಸ್ಗೆ ಅದಷ್ಟು ಇಲ್ಲೇ ಪೇ ಮಾಡ್ಬೋದು. ಆದ್ರೆ ಅಕ್ಕ ನನ್ನ ಮನೆ ತುಂಬಾ ದೂರ ಆಗ್ತದೆ, ಸರಿಯಾಗಿ ಟೈಮ್ಗೆ ಬಸ್ ಸಿಗದೆ ಅಡಿಲ್ಲ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ ಅಲ್ವಾ? ಇಲ್ಲ, ನಮ್ಮ ಕಾಲೇಜಲ್ಲಿ ಬಸ್ ಫೆಸಿಲಿಟೀಸ್ ಇದೆ. ಆಮೇಲೆ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗಂತೂ ಸಪ್ರೇಟ್ ಹಾಸ್ಟೆಲ್ ವ್ಯವಸ್ಥೆ ಕೂಡ ಉಂಟು. ಆಮೇಲೆ ಲೈಬ್ರರಿ, ಕ್ಯಾಂಟೀನ್ ಎಲ್ಲ ಉಂಟು, ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ನಿಮ್ ಕಾಲೇಜಲ್ಲಿ ಜೆಇ ನೀಟ್ ಕೋಚಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾರಾ? ಹೌದು, ನಮ್ಮ ಕಾಲೇಜಲ್ಲಿ ಇಂಟಿಗ್ರೇಟೆಡ್ ಬ್ಯಾಚ್ ಅಂತ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತಾನೆ ಅದನ್ನ ಮಾಡಿರೋದು. ಸಿಇಟಿ ಜೆಇ ಎಲ್ಲದಕ್ಕೂ ಕೋಚಿಂಗ್ ಕೊಡ್ತಾರೆ, ಬೋರ್ಡ್ ಕೂಡ ಕೊಡ್ತಾರೆ. ರಿಸಲ್ಟ್ಸ್ ಎಲ್ಲ ಹೇಗಿದೆ, ಒಳ್ಳೆ ಇದೆಯಾ? ಮತ್ತೆ NITK ಸೂರತ್ಕಲ್ ಮತ್ತೆ NIT ಗೋವಾ ಇಂಥ ಕಾಲೇಜಲ್ಲೇ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ, ಗೊತ್ತಾ? ಸಿಇಟಿ ಕೋಚಿಂಗ್ ಚೆನ್ನಾಗುಂಟಾ? ತುಂಬಾ ಒಳ್ಳೆ ರ್ಯಾಂಕಿಂಗ್ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಪ್ರತಿ ವಾರ ಮಾಕ್ ಟೆಸ್ಟ್ ಕೂಡ ಮಾಡ್ತಾರೆ, ಸ್ಟಡಿ ಮೆಟೀರಿಯಲ್ ಅವರೇ ಕೊಡ್ತಾರೆ. ಫ್ರೆಂಡ್ಲಿ ಫ್ಯಾಕಲ್ಟಿ. ಪ್ರತಿ ವಾರ ಮಾಕ್ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಎಲ್ಲ ಐಡಿಯಾ ಬರುತ್ತೆ ಹೇಗಿರುತ್ತೆ ಎಕ್ಸಾಮ್ಸ್ ಅಂತವೆಲ್ಲ. ಮತ್ತೇನೇನು ಫೆಸಿಲಿಟೀಸ್ ಇದೆ ನಿಮ್ಮ ಕಾಲೇಜಲ್ಲಿ? ಸೈನ್ಸ್ ಬೋರ್ಡ್ ಇದೆ, ಸೈನ್ಸ್ ಬೋರ್ಡ್ ಅಲ್ಲೇ ಟೀಚ್ ಮಾಡ್ತಾರೆ, ಅದರಿಂದ ನಮ್ಗೆ ವಿಜುವಲ್ ಆಗಿ ಹೆಂಗಿದೆ ಅಂತ ಗೊತ್ತಾಗತ್ತೆ. ಆಮೇಲೆ ಊಟಕ್ಕೂ ಏನು ಪ್ರಾಬ್ಲಮ್ ಇಲ್ಲ, ಕ್ಯಾಂಟೀನ್ ಇದೆ ಮತ್ತು ಲೈಬ್ರರಿ ಇದೆ, ಲ್ಯಾಬ್ಸ್ ಇದೆ, ಒಳ್ಳೆ ಲ್ಯಾಬ್ಸ್ ಇದೆ. ನೋಡಿ, ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಥಿಂಕ್ ಮಾಡಿ. ಹಾಗಾದ್ರೆ ಅಡಿಲಲ್ಲ ನಾವು ಈ ಕಾಲೇಜ್ ಅಂದ್ರೆ ನಾವು ಹೇಳಿದ್ದೆಲ್ಲ ಹೋಗಿ ಮನೆಗೆ ಹೋಗಿ ಹೇಳಿ ನಿಮ್ ಪ್ಯಾರೆಂಟ್ಸ್ ಹತ್ರ. ನಾವ್ ಏನೇ ಫೆಸಿಲಿಟೀಸ್ ಬಗ್ಗೆ ಹೇಳಿದ್ರಲ್ವಾ ಅದನ್ನಷ್ಟು ಹೇಳಿ. ಸುಮ್ನೆ ಹೊರಗಡೆ ಹೋಗೋಕ್ಕಿಂತ ನಮ್ಮ ಏರಿಯಾಸ್ ಎಲ್ಲ ಇದ್ರೆ ಒಳ್ಳೇದಲ್ವಾ? ಹೇಳಿ ನೋಡಿ, ಮನೆಗೆ ಹೋಗಿ ಡಿಸ್ಕಸ್ ಮಾಡಿ. ಓಕೆನಾ? ಅಡಿಲ್ಲ. ಥ್ಯಾಂಕ್ ಯು. ಚಾಯ್ಸ್ ಈಸ್ ಯೋರ್ಸ್. ನಿಮ್ಮ ಭವಿಷ್ಯಕ್ಕಾಗಿ STM ಇಂಟಿಗ್ರೇಟೆಡ್ ಬ್ಯಾಚ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ.